ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಜೀವನ ಸತ್ಯಕತೆ. ಜೀವನದಲ್ಲಿ ಮಾತೆ, ಮಹಾತ್ಮ ಮತ್ತು ಪರಮಾತ್ಮ ಈ ಮೂವರಿಗಿಂತ ಬೇರೇನೂ ದೊಡ್ಡದಲ್ಲ. ಈ ಮೂವರ ಆಶೀರ್ವಾದ ಬೇಕು. ಬಾಲ್ಯದಲ್ಲಿ ಮಾತೆಯ, ಯೌವನದಲ್ಲಿ ಮಹಾತ್ಮರ ಹಾಗೂ ವೃದ್ಧಾವಸ್ಥೆಯಲ್ಲಿ ಪರಮಾತ್ಮನ ರಕ್ಷಣೆ ಬೇಕು. ಕೇಳುವ ಹವ್ಯಾಸವನ್ನು ಬೆಳೆಸಿಕೊಳ್ಳಿ, ಏಕೆಂದರೆ ಜಗತ್ತಿನಲ್ಲಿ ಹೇಳುವವರಿಗೇನೂ ಕಡಿಮೆಯಿಲ್ಲ. ಆ ದೋಷಗಳನ್ನು ಕೇಳಲು ಸ್ವತಃ ಆತ್ಮಸ್ಥೈರ್ಯವನ್ನು ಬೆಳೆಸಿಕೊಳ್ಳಿ. ಏಕೆಂದರೆ ಜನರು ನಿಮ್ಮ ದೋಷಗಳನ್ನು ವ್ಯಕ್ತಪಡಿಸಲು ಹಿಂಜರಿಯುವುದಿಲ್ಲ. ಸತ್ಯದ ಹಾದಿ ಕಠಿಣವಾಗಿದೆ. ಈ ಹಾದಿಯಲ್ಲಿ ಸಾಗಲು 1000 ಜನರು ಯೋಚಿಸುತ್ತಾರೆ, ಆದರೆ ಕೇವಲ 100 ಜನರು ಮಾತ್ರ ಹೊರಡುತ್ತಾರೆ. ಉಳಿದವರು ಯೋಚಿಸುತ್ತಾ ಅಲ್ಲಿಯೇ ಇರುತ್ತಾರೆ. ಕೇವಲ 10 ಜನ ಮಾತ್ರ ಗುರಿ ತಲುಪುತ್ತಾರೆ. 90 ಜನರು ರಸ್ತೆಯಲ್ಲಿಯೇ ದಾರಿ ತಪ್ಪುತ್ತಾರೆ. ಆದ್ದರಿಂದಲೇ ಸತ್ಯ ಒಂದೇ ಎಂದು ನೆನಪಿರಲಿ. ಸತ್ಯಕ್ಕೆ ದಣಿವೇನೋ ಆಗುತ್ತದೆ, ಆದರೆ ಅದು ಸೋಲುವುದಿಲ್ಲ. ಜಗತ್ತಿನಲ್ಲಿ ನಮ್ಮವರು ನಿಮ್ಮವರು ಎಂಬುವರು ಯಾರೂ ಇಲ್ಲ. ಏನೆಲ್ಲ ನಿಮ್ಮಲ್ಲಿದೆಯೋ ಅದು ನಿಮ್ಮ ಬಳಿಯೇ ಇದೆ. ಅದು ನಿಮ್ಮ ಅಮಾನತ್ತು, ಅಂದರೆ ಆಸ್ತಿ. ಮಗನಿದ್ದರೆ ಆತ ಸೊಸೆಯ ಆಸ್ತಿ, ಮಗಳಿದ್ದರೆ ಅವಳು ಅಳಿಯನ ಆಸ್ತಿ. ಶರೀರವು ಸ್ಮಶಾನದ ಹಾಗೂ ಜೀವನವು ಸಾವಿನ ಆಸ್ತಿಯಾಗಿದೆ. ನೀರಿನ ಮೇಲೆ ಎಳೆದ ಗೆರೆಗೆ ಯಾವ ಆಯುಷ್ಯವೂ ಇರುವುದಿಲ್ಲ. ಜೀವನವೂ ಸಹ ಹೆಚ್ಚು ಕಡಿಮೆ ಅದರ ಹಾಗೆಯೇ ಇದೆ. ನೀವು ಮನೆಯ ಹೊರಗೆ ವೈದ್ಯ, ವಕೀಲ, ವ್ಯಾಪಾರ ಹಾಗೂ ಬುದ್ಧಿಜೀವಿಗಳಾಗಿರಿ. ಆದರೆ ಸಾಯಂಕಾಲ ಮನೆಗೆ ಬಂದಾಗ ನಿಮ್ಮ ವೃತ್ತಿಯನ್ನು ಹೊರಗೆ ಬಿಟ್ಟು ಮನೆಯನ್ನು ಪ್ರವೇಶಿಸಿ. ಏಕೆಂದರೆ ಅಲ್ಲಿ ನಿಮ್ಮ ಬುದ್ಧಿಗಿಂತ ಪ್ರೀತಿಯ ಅವಶ್ಯಕತೆ ಇದೆ. ಅಲ್ಲಿ ಒಬ್ಬ ತಾಯಿಗೆ ಮಗನ, ಪತ್ನಿಗೆ ತನ್ನ ಪತಿಯ ಹಾಗೂ ಮಕ್ಕಳಿಗೆ ತಮ್ಮ ತಂದೆಯ ಅವಶ್ಯಕತೆ ಇದೆ. ಬೆವರು ಸುರಿಸುವುದನ್ನು ಕಲಿಯಿರಿ. ಬೆವರು ಸುರಿಸದೆ ಏನನ್ನು ಪಡೆಯುತ್ತೀರೋ ಅದು ಪಾಪದ ಗಳಿಗೆ. ತಂದೆ ತಾಯಿಗಳ ಕಣ್ಣಲ್ಲಿ 2 ಸಾರಿ ಕಣ್ಣೀರು ಬರುತ್ತೆ. ಒಂದು ಸಾರಿ ಮಗಳನ್ನು ದಾರಿ ಎರೆದುಕೊಟ್ಟಾಗ, ಮತ್ತೊಂದು ಸಾರಿ ಮಗ ಮುಖ ತಿರುಗಿಸಿದಾಗ. ಸಫಲ ಜೀವನಕ್ಕಾಗಿ ಇರುವುದು ಒಂದೇ ಪ್ರೇರಕ ಸೂತ್ರ: ಚಿಕ್ಕವರನ್ನು ನೋಡಿ ಬದುಕಿ, ದೊಡ್ಡವರನ್ನು ನೋಡಿ ಮುಂದೆ ಸಾಗಿ, ಒಳ್ಳೆಯದಕ್ಕಾಗಿ ಪ್ರಯತ್ನಿಸಿ ಹಾಗೂ ಕೆಟ್ಟದ್ದನ್ನು ಎದುರಿಸಲು ಸಿದ್ಧರಾಗಿ. ಧರ್ಮದ ಶತ್ರುಗಳು ನಾಸ್ತಿಕರಲ್ಲ, ಆದರೆ ನಾಸ್ತಿಕರೇ ಎಂದು ಹೇಳುವವರು ಧರ್ಮದ ಗುತ್ತಿಗೆದಾರರು. ಒಳ್ಳೆಯದಕ್ಕಾಗಿ ಪ್ರಯತ್ನಿಸಬೇಕು, ಏಕೆಂದರೆ ಪ್ರಯತ್ನ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಹಾಗೂ ಕೆಟ್ಟದ್ದನ್ನು ಎದುರಿಸಲು ಸಿದ್ಧರಾಗಿಯೂ ಇರಬೇಕು. ಜೀವಿಸುವುದಾದರೆ ಪೂರ್ಣ ಪ್ರಮಾಣದಲ್ಲಿ ಜೀವಿಸಿರಿ, ಸಾಯುವುದಿದ್ದರೆ ಪೂರ್ಣ ಪ್ರಮಾಣದಲ್ಲಿ ಸಾಯಿರಿ. ಏಕೆಂದರೆ ಅರ್ಧಂಬರ್ಧ ಜೀವಿಸುವವರು ಅಥವಾ ಸತ್ತಂತಿರುವವರು ಮನೆಗೂ ಅಥವಾ ಅಗಸನ ಬಟ್ಟೆ ಒಗೆಯುವ ಹಳ್ಳ ಪ್ರಯೋಜನವಿಲ್ಲದ ಕತ್ತೆಯಂತಿರುತ್ತಾರೆ. ಸೂರ್ಯನು ಹುಟ್ಟುವ ಮತ್ತು ಮುಳುಗುವ ಸಮಯ ನಿಶ್ಚಿತವಾಗಿದೆ. ಜೀವದ ವಿಷಯದಲ್ಲಿ ಏನೂ ನಿಶ್ಚಿತವಿಲ್ಲ. ಜೀವದ ಗಾಡಿ ಯಾವಾಗ ಬೇಕಾದರೂ ಬಿಡಬಹುದು. ಆದ್ದರಿಂದ ಹೊರಡಲು ಸಂಪೂರ್ಣವಾಗಿ ಸಿದ್ಧರಾಗಿರಿ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.